ಜಮೀನಿಗಾಗಿ ಎರಡು ಕುಟುಂಬಗಳ ನಡುವೆ ದೊಡ್ಡ ಮಾರಾಮಾರಿನೇ ನಡೆದು ಹೋಗಿದೆ. ಒಂದು ಕುಟುಂಬದವರ ಮೇಲೆ ಇನ್ನೊಂದು ಕುಟುಂಬ ದಾಳಿ ಮಾಡಿದೆ. ಹಾಸನದ ಹೊಳೆನರಸೀಪುರ ತಾಲೂಕಿನ ಚಿಕ್ಕ ವ್ಯಾಗತವಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವೀರಭದ್ರ ಮಣಿಕಂಠ ಅನ್ನೋರ ಕುಟುಂಬದ ಮಧ್ಯೆ ಈ ಕಿರಿಕಾಗಿದೆ. ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಒಂದು ಘಟನೆ ಇದು. ಆದರೆ ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಜಮೀನನ್ನು ಉಳುಮೆ ಮಾಡೋಕ್ಕೆ ಟ್ರ್ಯಾಕ್ಟರ್ ಸಮೇತ ಒಂದು ಕುಟುಂಬ ಬಂದಿದ್ರೆ ಮತ್ತೊಂದು ಕುಟುಂಬ ಈ ಜಮೀನು ನಮ್ಮದು, ನಮಗೆ ಬರಬೇಕು ಅಂತ ಹೇಳಿ ಗಲಾಟೆ ತೆಗೆದು ಮಾತಿಗೆ ಮಾತು ಬೆಳೆದು ನಂತರ ಎರಡು ಗುಂಪಿನ ನಡುವೆ ಹೊಡೆದಾಟವೇ ನಡೆದು ಹೋಗಿದೆ. ಜಮೀನಲ್ಲೇ ಎರಡೂ ಕುಟುಂಬದ ಸದಸ್ಯರು ಕೈ ಮಿಲಾಯಿಸ್ಕೊಂಡಿದ್ದಾರೆ. ಆ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಈ ನಡುವೆ ಈ ರೀತಿಯಾದಂತಹ ಘಟನೆಗಳನ್ನ ತುಂಬ ನೋಡ್ತಾ ಇದ್ದೀವಿ ನಾವು. ಅಂದರೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿಯಾಗಿದೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಸುದ್ದಿಗಳು ಇತ್ತೀಚೆಗೆ ತುಂಬ ನಡೀತಾ ಇದ್ದಾವೆ. ಸೊ ಅದರ ಮುಂದುವರೆದ ಭಾಗ ಇವತ್ತು ಹಾಸನದ ಹೊಳೆನರಸೀಪುರ ತಾಲೂಕಿನಲ್ಲಿ ನಡೆದಿರುವಂಥದ್ದು. ಟ್ರ್ಯಾಕ್ಟರ್ ಸಮೇತ ಜಮೀನನ್ನು ಉಳುಮೆ ಮಾಡೋಕ್ಕೆ ಬಂದಂಥ ಒಂದು ಕುಟುಂಬದ ವಿರುದ್ಧ ಇಲ್ಲ ಈ ಜಮೀನು ನಮ್ಮದು, ನಮಗೆ ಬರಬೇಕು ಅಂತ ಹೇಳಿ ಮತ್ತೊಂದು ಕುಟುಂಬ ತಗಾದೆ ತೆಗೆದು ನಂತರ ಕಿರಿಕ್ ಶುರು ಮಾಡಿ ಮಾತಿಗೆ ಮಾತು ಬೆಳೆದು ನಂತರ ಇದು ಹೊಡೆದಾಟಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ಸೊ ಎರಡು ಕುಟುಂಬಗಳು ಜಮೀನಲ್ಲೇ ಮಾರಾಮಾರಿ ನಡೆಸ್ಕೊಂಡಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಏನಿದು ಆ್ಯಂಡ್ ಲೀಗಲಿ ನೋಡೋ ಹಾಗಿದ್ರೆ ಯಾರ ಹೆಸರಲ್ಲಿರುವಂಥ ಜಮೀನು, ಮತ್ತೊಂದು ಕುಟುಂಬದ ತಗಾದೆ ಯಾಕಾಗಿ ಅಂತ? ರಾಹುಲ್, ಈ ಹೊಳೆನರಸೀಪುರದಲ್ಲಿ ಮತ್ತೆ ಚಂದ್ರಾಯಪಟ್ಟಣ ಈ ಭಾಗದಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಗಲಾಟೆಗಳು ಮತ್ತೆ ಕಿಟಿಕಿಟಿಗಳು ಕಿರಿಕಿರಿಗಳು ಆಗ್ತಾ ಇರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲು ಪೊಲೀಸ್ ಠಾಣೆ ಮೆಟ್ಲಿ ಇರ್ತಾರೆ. ಇದಲ್ಲದೆ ರಾಜ್ಯ ಪಂಚಾಯತಿ ಕೂಡ ಆಗತ್ತೆ. ಅದನ್ನ ಮೀರಿ ಒಂದೊಂದ್ಸರಿ ಏನಾಗತ್ತೆ ಅಂದ್ರೆ ಕೈ ಮಿಲಾಯಿಸುವ ಮಟ್ಟಕ್ಕೂ ಹೋಗ್ತಾರೆ. ಅದೇ ರೀತಿ ಹೊಳೆನರಸೀಪುರ ತಾಲೂಕಿನ ಚಿಕ್ಕ ಬ್ಯಾಕ್ತವಳ್ಳಿ ಗ್ರಾಮದಲ್ಲಿ ಎರಡು ಕುಟುಂಬ, ವೀರಭದ್ರ ಹಾಗೂ ಮಣಿಕಂಠ ಎಂಬ ಎರಡು ಕುಟುಂಬಗಳ ನಡುವೆ ಆಗಾಗ ಈ ಜಮೀನು ಉಳುಮೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅದಲ್ಲದೆ ಜಮೀನು ಅಂದ್ರೆ ಈ ಜಮೀನು ಇಷ್ಟು ಭಾಗ ನಂದು ಒತ್ತುವರಿ ಆಗಿದೆ, ನೀವು ಒತ್ತುವರಿ ಮಾಡಿದ್ಯಾ ಅಂದ್ರೆ ಒಂದು ಆರೋಪ ಮಾಡ್ತಾರೋ ವೀರಭದ್ರ ಕುಟುಂಬ ಯಾರ ಮೇಲೆ ಮಣಿಕಂಠ ಮೇಲೆ ಆರೋಪ ಮಾಡಿದ್ರೆ ಮಣಿಕಂಠನು ಕೂಡ ವೀರಭದ್ರ ಅವ್ರ ಕುಟುಂಬದ ಮೇಲೆ ಆರೋಪ ಮಾಡ್ತಾರಂಥದ್ದು. ಅಂದ್ರೆ ನೀವು ನಮ್ಮ ಜಮೀನು ಒತ್ತುವರಿ ಮಾಡಿದಿರಾ, ಇದಲ್ಲದೆ ಅಲ್ಲಿ ಉಳುಮೆ ಮಾಡ್ತಾ ಇದ್ರ ಆರೋಪಗಳು ಸಹ ಸಾಕಷ್ಟು ವರ್ಷಗಳಿಂದ ಕೇಳ್ಬರ್ತಾ ಇರುತ್ತೆ. ಇದು ಮುಂದುವರೆದಾಗ ನಿನ್ನೆ ಏಕಾಏಕಿ ಉಳುಮೆ ಮಾಡ್ತಾರ ಜಾಗಕ್ಕೆ ಟ್ರಾಕ್ಟರ್ ತಂದಂತ ಎರಡು ಕುಟುಂಬದವರು ಪರಸ್ಪರ ಕೈ ಮಿಲಾಯಿಸ್ತಾರೆ. ಒಂದು ಹೆಣ್ಮಗು ಅಂದ್ರೆ ಒಬ್ರು ಮಹಿಳೆ ಇರ್ತಾರೆ, ಮಹಿಳೆ ಮುಂದೆನೆ ಕಿತ್ತಾಟ ಆಗಿರೋಂಥದ್ದು, ಗಲಾಟೆ ಆಗಿರೋಂಥದ್ದು. ಈ ಸಂಬಂಧ ಈಗ ಹೊಳೆನರಸೀಪುರದ ಗ್ರಾಮಾಂತರ ಠಾಣೆಯಲ್ಲಿ ದೂರು ಮತ್ತೆ ಪ್ರತಿದೂರು ದಾಖಲಾಗಿದೆ. ಒಟ್ಟಲ್ಲಿ ಎರಡು ಕುಟುಂಬದವ್ರದ್ದು ತಪ್ಪಿದೆ ಅಂತ ಹೇಳಾಗ್ತಿದೆ. ಅಂದ್ರೆ ಏನೇ ಗಲಾಟೆ ವ್ಯಾಜ್ಯ ಇದ್ರು ಕೂಡ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ಇರ್ತಾರೆ, ಅವ್ರ ಸಮ್ಮುಖದಲ್ಲಿ ಹೋಗ್ಬೇಕು. ಮತ್ತೆ ಈ ವೀರಭದ್ರ ಅವರ ಕುಟುಂಬದವರು ಇರ್ಬೋದು, ಮಣಿಕಂಠ ಸಂಬಂಧಪಟ್ಟ ಅವ್ರ ಕುಟುಂಬದವರು ಇರ್ಬೋದು, ಎರಡು ಅಂದ್ರೆ ತಮ್ಮ ದಾಖಲೆಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ತೆಗೆದುಕೊಂಡು ಹೋಗ್ಬೇಕು. ಅಲ್ಲಿ ವ್ಯಾಜ್ಯವನ್ನ ಇತ್ಯರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಪರಸ್ಪರ ಇಬ್ರು ಕೂಡ ಬಡದಾಟ ಮಾಡ್ಕೊಳ್ಳೋದು ಎಷ್ಟು ಸರಿ ಅನ್ನೋದು ಸಂಬಂಧಪಟ್ಟ ಅಧಿಕಾರಿಗಳು ಸಹ ಮತ್ತೆ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಇಬ್ರಿಗೂ ಈಗ ಠಾಣೆಗೆ ಕರೆಸಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಹೋಗ್ಬೇಕು ಅಂತಾನು ಕೂಡ ಪೊಲೀಸರು ತಿಳಿ ಹೇಳ್ತಾ ಇರುವಂಥದ್ದು. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.